ಕೆಲವು ಪ್ರದೇಶಗಳಲ್ಲಿ ಗೋವುಗಳ ಖರೀದಿ ಮಾರಾಟದ ಬಗ್ಗೆ ಸಾಮಾಜಿಕ ಮತ್ತು ಧಾರ್ಮಿಕ ಭಾವನೆಗಳು ತೀವ್ರವಾಗುತ್ತಿರುವ ಹಿನ್ನೆಲೆ ಬಡ ರೈತರು ಮತ್ತು ಪಶುಪಾಲಕರು ಸಂಕಷ್ಟಕ್ಕೆ ಸಿಲುಕಿರುವ ಘಟನೆಗಳು ಗಮನಕ್ಕೆ ಬರುತ್ತಿವೆ. ನಿಮ್ಮ ಗೋಮಾತೆಯನ್ನು ಮಾರಬೇಡಿ, ನಾವು ಕೊಳ್ಳುವುದಿಲ್ಲ ಎಂಬ ಮಾತುಗಳು ಕೆಲವು ಸಮುದಾಯದವರಿಂದ ಕೇಳಿಬರುತ್ತಿರುವುದಾಗಿ ಹೇಳಲಾಗುತ್ತಿದೆ. ಇದರಿಂದ ಗೋವುಗಳನ್ನು ಮಾರಾಟ ಮಾಡಿ ಜೀವನೋಪಾಯ ನಡೆಸುತ್ತಿದ್ದ ಬಡ ಹಿಂದೂ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂಬ ಆರೋಪವೂ ಕೇಳಿಬರುತ್ತಿದೆ. ಪಶುಗಳನ್ನು ಸಾಕಲು ಆಹಾರ, ವೈದ್ಯಕೀಯ ವೆಚ್ಚ ಮತ್ತು ನಿರ್ವಹಣಾ ಭಾರ ಹೆಚ್ಚುತ್ತಿರುವಾಗ ಮಾರಾಟಕ್ಕೆ ಅವಕಾಶ ಕಡಿಮೆಯಾಗುವುದು ರೈತರಿಗೆ ನೇರ ಹೊರೆ ಆಗುತ್ತಿದೆ ಎಂದು ಕೆಲವು ರೈತರು ಕಣ್ಣೀರು ಹಾಕುತ್ತಾ ತಮ್ಮ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೊಂದೆಡೆ ಸಮಾಜದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗದಂತೆ ಮತ್ತು ಯಾವುದೇ ಸಮುದಾಯಗಳ ನಡುವೆ ಉದ್ವಿಗ್ನತೆ ಉಂಟಾಗದಂತೆ ಶಾಂತಿ ಕಾಪಾಡಬೇಕು ಎಂಬ ಮನವಿಯೂ ಕೇಳಿಬರುತ್ತಿವೆ. ಈ ವಿಷಯದ ಬಗ್ಗೆ ಸ್ಥಳೀಯ ಆಡಳಿತ, ಪಶುಸಂಗೋಪನಾ ಇಲಾಖೆ ಮತ್ತು ಸಮುದಾಯ ನಾಯಕರು ಮಧ್ಯಸ್ಥಿಕೆ ವಹಿಸಿ ಪರಿಹಾರ ಕಂಡುಹಿಡಿಯುವ ಅಗತ್ಯವಿದೆ ಎಂಬ ಅಭಿಪ್ರಾಯವು ವ್ಯಕ್ತವಾಗಿವೆ. ಗಮನಿಸಿ, ನೀವು ಉಲ್ಲೇಖಿಸಿದ ಹೇಳಿಕೆ ನಿರ್ದಿಷ್ಟ ಸಮುದಾಯದ ಕುರಿತು ಸಾಮಾನ್ಯೀಕರಣ ಹೊಂದಿವೆ. ನಿಖರವಾದ ವಾರ್ತೆ ಬರೆಯಲು ಸ್ಥಳ, ದಿನಾಂಕ, ಘಟನೆ ಮತ್ತು ದೃಢೀಕೃತ ಮಾಹಿತಿ ಬೇಕಾಗುತ್ತವೆ. প্রতিবাদ করলে থাকো, না হলে দেখো না। জানি না আজকে গো মাংস, গরু মাংস বাইরে দেশে এক্সপোর্ট হচ্ছে, আমাদের ইন্ডিয়া দ্বিতীয় নম্বরে। আজকে আমরা অপরাধ করে ফেলেছি, এর জবাব কেউ দিতে পারবে? সুতরাং টাকা নাম্বার বয়স হয়েছে, এটা 14 বছর বয়স হয়েছে, তুমি এই কাজটা করলে তোমার কাজকে তো ঘটনা হচ্ছে। দক্ষিণবঙ্গের অন্যতম বৃহত্তম যশোর জেলার শার্শা উপজেলার 7 মাইল হাটের মাঝামাঝি টাইম। এখনো দেখতে পাচ্ছেন প্রচুর গরুই আছে, তবে ক্রেতা নেই এই হাটে। বর্ডার এলাকার হাট হওয়ায় রেকর্ড গরু উঠে থাকে 7 মাইল হাটে।